ನಮಸ್ಕಾರ. ಯಶಸ್ವಿ ಜೈಸ್ವಾಲ್ ಸಿಡಿಲ್ ಅಬ್ಬರಕ್ಕೆ ಅಫ್ಘಾನ್ನ ಧ್ವಂಸ. 3-0 ಅಂತರದಲ್ಲಿ ಸರಣಿ ಗೆದ್ದ ವೈಟ್ ವಾಶ್ ಮಾಡಿದ ಟೀಮ್ ಇಂಡಿಯಾ. ಸ್ನೇಹಿತರೆ, ಭಾರತ ಮತ್ತು ಅಫ್ಘಾನ್ ನಡುವಿನ ಮೂರನೇ ಏಕದಿನ ಪಂದ್ಯದ ರಣರೋಚಕವಾದ ಹೈಲೈಟ್ ಸಿಗಿತ್ತು. ಜೊತೆಗೆ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಅವರ ಅಬ್ಬರ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಭಾರತ ಏಕೈಕ ಟೆಸ್ಟ್ ಪಂದ್ಯವನ್ನು ಅಫ್ಘಾನ್ ವಿರುದ್ಧ ಗೆದ್ದ ಬಳಿಕ 3 ಏಕದಿನ ಪಂದ್ಯಗಳ ಸರಣಿಯನ್ನು ಕೂಡ ಗೆದ್ದು ವೈಟ್ ವಾಶ್ ಮಾಡಿದೆ. ಬಟ್ ಅಫ್ಘಾನ್ ಭಾರತ ವಿರುದ್ಧ ಸರಣಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲಲು ಸಾಧ್ಯವಾಗಿಲ್ಲ. ಹೀಗಾಗಿ ಭಾರತ ಮೂರನೇ ಏಕದಿನ ಪಂದ್ಯ ಇಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಅಫ್ಘಾನ್ ತಂಡದ ನಾಯಕ ಬಾಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡಿದರು. ಬಟ್ ಆ ನಿರ್ಧಾರ ಏನಪ್ಪ ಅಂದರೆ ಕಂಪ್ಲೀಟಾಗಿ ತಪ್ಪಾಗಿತ್ತು ಅಂತಲೇ ಇಲ್ಲಿ ಹೇಳಬಹುದಾಗಿದೆ. ಇನ್ನು ಅಫ್ಘಾನ್ ತಂಡ ಕೇವಲ 18ಕ್ಕೆ ಇಲ್ಲಿ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾದ ಬಾಲಿಂಗ್ ಅಬ್ಬರಕ್ಕೆ ಅಫ್ಘಾನ್ ತಂಡ ಕಂಪ್ಲೀಟ್ ಆಗಿ ಇಲ್ಲಿ ತತ್ತರಿಸೋಯಿತು ಅಂತಲೇ ಹೇಳ್ಬೋದು. ಇನ್ನು ಅಫ್ಘಾನ್ ತಂಡದ ಪರವಾಗಿ ಅಜ್ಮತುಲ್ಲಾ ಶಹೀದಿ ಅವರು ಸ್ಫೋಟಕ ಶತಕ ಬಾರಿಸಿ 130 ಬಾಲ್ಗೆ 102 ರನ್ಗಳನ್ನು ಹೊಡೆದರೆ, ಅಜ್ಮತುಲ್ಲಾ ಒಮರ್ ಜೈ ಕೂಡ 50, ಮೊಹಮ್ಮದ್ ನಬಿ 21 ರನ್ ಬಿಟ್ಟರೆ ಯಾವ ಒಬ್ಬ ಬ್ಯಾಟರ್ ಕೂಡ ಅಫ್ಘಾನ್ ತಂಡದ ಪರವಾಗಿ ಕ್ರೀಸ್ ಕಚ್ಚಿ ನಿಲ್ಲಿಲ್ಲ. ಹೀಗಾಗಿ ಟೀಮ್ ಇಂಡಿಯಾದ ಅಬ್ಬರದ ಬಾಲಿಂಗ್ ದಾಳಿಗೆ ಅಫ್ಘಾನ್ ತಂಡ ಕೇವಲ 218ಕ್ಕೆ ಆಲ್ಔಟ್ ಆಯಿತು. 44.2 ಓವರ್ನಲ್ಲಿ ಆಲ್ಔಟ್ ಆದರೆ ಭಾರತದ ಪರವಾಗಿ ಪ್ರಸಿದ್ಧ ಕೃಷ್ಣ 8.2 ಓವರ್ನಲ್ಲಿ ಕೇವಲ 23 ರನ್ಗೆ 5 ವಿಕೆಟನ್ನು ತೆಗಿತಾರೆ. ಆದರೆ ಇವರು ಚೊಚ್ಚಲ 5 ವಿಕೆಟ್ ಗಳನ್ನು ಕೊಡಲಿ ಪಡ್ಕೊಂಡ್ರೆ, ಹರ್ಷ ದುಬೆ ಮತ್ತು ಪ್ರಿನ್ಸ್ ಯಾದವ್ 1 ವಿಕೆಟ್ ಪಡೆದು ಮಿಂಚಿದ್ರು. ಟೀಮ್ ಇಂಡಿಯಾ 219 ರನ್ಗಳ ಗುರಿ ಪಡೆದಂತಹ ಭಾರತ ಈ ಒಂದು ಟಾರ್ಗೆಟನ್ನು ಕೇವಲ 28.4 ಓವರ್ನಲ್ಲಿ 1 ವಿಕೆಟ್ ಕಳೆದುಕೊಂಡು 224 ರನ್ಗಳ ಪಡೆಯುವ ಮುಖಾಂತರ ಅದ್ಭುತ ಗೆಲುವನ್ನು ದಾಖಲಿಸಿದೆ. ಟೀಮ್ ಇಂಡಿಯಾ ಪರವಾಗಿ ಜೈಸ್ವಾಲ್ ಮತ್ತು ರೋಹಿತ್ ಅವರು ಮೊದಲ ವಿಕೆಟ್ಗೆ 170 ರನ್ಗಳ ಜೊತೆಯಾಟ ಕೂಡ ಇಲ್ಲಿ ಮೂಡಿ ಬಂದರೆ, ಟೀಮ್ ಇಂಡಿಯಾ ಗೆಲುವಿಗೆ ಇದು ಒಂದು ಒಳ್ಳೆಯ ಅಡಿಪಾಯ ಅಂತಲೇ ಹೇಳ್ಬೋದು. ಯಶಸ್ವಿ ಜೈಸ್ವಾಲ್ ಅವರು ಅಜಯ್ 110 ರನ್ ಹೊಡೆದರೆ, ರೋಹಿತ್ ಶರ್ಮಾ ಸ್ಫೋಟಕ 79, ಶ್ರೇಯಸ್ ಅಯ್ಯರ್ ಅಜಯ್ 20 ರನ್ ಹೊಡೆದು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಈ ಒಂದು ಅಫ್ಘಾನ್ ತಂಡದ ಪರವಾಗಿ ಮೊಹಮ್ಮದ್ ನಬಿ 1 ವಿಕೆಟ್ ಪಡೆದರೆ, ಮತ್ಯಾವ ಆಟಗಾರರು ಕೂಡ ಇವರ ಪರವಾಗಿ ಅಷ್ಟೊಂದು ಹೇಳಿಕೊಳ್ಳುವಂಥ ಪ್ರದರ್ಶನ ಮೂಡಿಬರಲಿಲ್ಲ. ಹೀಗಾಗಿ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ಅಫ್ಘಾನ್ ತಂಡಕ್ಕೆ ಒಂದೇ ಒಂದು ಪಂದ್ಯ ಗೆಲ್ಲಲು ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನು ಭಾರತ ತಂಡ ಮೂರನೇ ಪಂದ್ಯ ಗೆದ್ದು ಇತಿಹಾಸವನ್ನು ನಿರ್ಮಿಸಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಈ ಒಂದು ಪಂದ್ಯಕ್ಕಾಗಿ ಪ್ಲೇಯರ್ ಆಫ್ ದ ಸೀರೀಸ್ ನೋಡ್ತಾ ಬರೋದಾದರೆ ಶುಭ್ಮನ್ ಗಿಲ್ ಅಂತಲೇ ಹೇಳ್ಬೋದು. ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಈ ಒಂದು ಪಂದ್ಯದಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿಗೆ ನೀಡಲಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.